ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ರಾಜ್ಯದಲ್ಲಿ ವಿದ್ಯುತ್ ಪೂರೈಕೆ ಕ್ಷೇತ್ರಕ್ಕೆ ಖಾಸಗಿ ಕಂಪನಿಗಳಿಗೆ ಅವಕಾಶ ನೀಡುವ ಸರ್ಕಾರದ ನಿಲುವು ವಿರೋಧಿಸಿ ಶಿರಸಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಉಪವಿಭಾಗಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿದರು. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ನಿರ್ಧಾರ ಕೈಬಿಡುವಂತೆ ಆಗ್ರಹಿಸಿದರು. ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಶಿರಸಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಉಪವಿಭಾಗಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ನೂರಾರು ಜನ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಖಾಸಗಿ ಕಂಪನಿಗಳು ರೈತರ ಹಿತಕ್ಕಿಂತ ಲಾಭವನ್ನೇ ನೋಡುತ್ತವೆ. ವಿದ್ಯುತ್ ಕ್ಷೇತ್ರ ಖಾಸಗೀಕರಣವಾದರೆ ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಹೊಡೆತ ಬೀಳಲಿದೆ ಎಂದು ಎಚ್ಚರಿಸಿದರು. ರೈತರಿಗೆ ಅರ್ಥವಾಗದ ರೀತಿಯಲ್ಲಿ ಪ್ರಸ್ತಾವನೆಗಳನ್ನು ಸಿದ್ಧಪಡಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ವಿದ್ಯುತ್ ಕ್ಷೇತ್ರವನ್ನು ಖಾಸಗಿಯವರಿಗೆ ನೀಡುವ ನಿರ್ಧಾರ ಕೈಬಿಡುವಂತೆ ಆಗ್ರಹಿಸಿದರು. ಬಳಿಕ ಉಪವಿಭಾಗಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ವಿದ್ಯುತ್ ಖಾಸಗೀಕರಣಕ್ಕೆ ಏನೇ ಬರಲಿ ಖಾಸಗೀಕರಣ ಮಾಡೋ ಹೊರಟ ಸರ್ಕಾರಕ್ಕೆ ವಿದ್ಯುತ್ ಉಳಿಸಿ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಖಾಸಗೀಕರಣ ಮಾಡಲು ಹೊರಟಿದ್ದು ಇವತ್ತು ಬಂದರು ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಹಾಗೆ ಇನ್ನಿತರ ಹಲವಾರು ಕಂಪನಿಗಳು ಸರ್ಕಾರದ ಇಲಾಖೆಗಳನ್ನು ವಶಪಡಿಸಿಕೊಂಡು ಸಾರ್ವಜನಿಕರಿಗಾಗಿ ರೈತರಿಗೆ ತುಂಬ ತೊಂದರೆಯನ್ನುಂಟು ಮಾಡುತ್ತಿದೆ. ಅದೇ ರೀತಿಯಾಗಿ ಇವತ್ತು ಕರ್ನಾಟಕ ವಿದ್ಯುತ್ ನಿಗಮವನ್ನು ಟಾಟಾ ಪವರ್ ಕಂಪನಿ ಎಂಬ ಒಂದು ಕಂಪನಿಯು ಇವತ್ತು ಖಾಸಗೀಕರಣಕ್ಕಾಗಿ ಸರ್ಕಾರದವರು ಖಾಸಗೀಕರಣ ಮಾಡಲು ಹೊರಟಿದ್ದು, ಅದನ್ನು ನಾವು ತುಂಬ ಎಲ್ಲ ಸಾರ್ವಜನಿಕರು ಹಾಗೂ ರೈತರು ಅದನ್ನು ವಿರೋಧಿಸಬೇಕಾಗಿ ನಾವೆಲ್ಲರೂ ಇವತ್ತು ಸರ್ಕಾರದ ಆಕ್ಷೇಪಣೆ ಇರುವುದರಿಂದ ನಾವೆಲ್ಲರೂ ಇವತ್ತು ಮನವಿ ಸಲ್ಲಿಸಲು ಬಂದಿದ್ದೇವೆ. ಇವತ್ತೇನು ಸರ್ಕಾರ ರೈತರ KIDB ಭೂಮಿ ವಶಪಡಿಸಿಕೊಂಡು ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ 2,000 to 2,500 ಎಕರೆಯನ್ನು KIDB ಭೂಮಿಯನ್ನು ವಶಪಡಿಸಿಕೊಂಡು ಫಲವತ್ತಾದ ಭೂಮಿಯನ್ನು ಇವತ್ತು ರೈತರಿಗೆ ಮೋಸ ಮಾಡ್ತಿದೆ. ಇದೇ ರೀತಿಯಾಗಿ ಮುಂಬರುವ ದಿನದಲ್ಲಿ ಪವರ್ ಕಂಪನಿ, ಟಾಟಾ ಪವರ್ ಕಂಪನಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಏನು ಈ ದಿವಸ ನಾವು ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಇದಕ್ಕೆ ಸಮಾನಾಂತರ ವಿದ್ಯುತ್ ವಿತರಣಾ ಮಾರ್ಗವನ್ನು ಸರ್ಕಾರ ಏನು ಕೊಡಲು ತೀರ್ಮಾನ ಕೈಗೊಂಡು ಈ ತಿಂಗಳ 23ಕ್ಕೆ ಆಕ್ಷೇಪಣೆ ಸಲ್ಲಿಸಲು ಹೇಳಿದೆ. ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ಒಂದು ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸಿರುವಂಥದ್ದು ವಿದ್ಯುತ್ ಶಕ್ತಿ ಇಲಾಖೆ. ಇವರು ಯಾರಿದ್ದಾರೆ ಅವರಿಗೆ ನಮ್ಮ ತಕರಾರಿದೆ ಅಂತ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದೇವೆ. ಮತ್ತು ಹೆಸ್ಕಾಂ ಅಧಿಕಾರಿಗಳು ಇದ್ರ ಪ್ರೊಸೆಸ್ ಎಲ್ಲಿವರೆಗೆ ಬಂದಿದೆ ಅಂತೇಳಿ ನಮಗೆ ತಿಳಿಸ್ಬೇಕು. ಮತ್ತೆ ಇದಕ್ಕೆ ನಾವು ಮೊನ್ನೆ ಎಲ್ಲ ಹೆಸ್ಕಾಂ ಕಚೇರಿಗೆ ಹೋದಾಗ ಅವ್ರು ಹೇಳಿದ್ರು ಈ ಮಾಹಿತಿಗಳು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ, ಮತ್ತು ಅದ್ರಲ್ಲಿ ಕನ್ನಡದಲ್ಲಿ ಎಲ್ಲೇ ಇಲ್ಲ. ಗ್ರಾಮೀಣ ಭಾಗದ ಜನರಿಗೆ ಮತ್ತು ಇನ್ನುಳಿದಂಥ ಸಾರ್ವಜನಿಕ ತಕರಾರು ಅರ್ಜಿ ಸಲ್ಲಿಸಲು ಅದರ ರೂಪುರೇಷೆನೇ ಕನ್ನಡದಲ್ಲಿಲ್ಲ ಅಂದರೆ ನಾವು ಹೇಗೆ ತಕರಾರು ಅರ್ಜಿ ಕೊಡಬೇಕು? ಹಾಗಾಗಿ ಅದನ್ನು ಸ್ಪಷ್ಟವಾಗಿ ಕನ್ನಡದಲ್ಲೇ ಇರಬೇಕು, ನಮಗೆ ಮಾಹಿತಿಯನ್ನು ಕನ್ನಡದ ನೀಡಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ. ರೈತರಿಗೆ ಉಚಿತ ಕರೆಂಟಿನ ಭಾಗ್ಯವೂ ನಿರ್ಣಾಮವಾಗಬಹುದು. ಹಾಗಾಗಿ ಸರ್ಕಾರ ಕೊಟ್ಟಂಥ ಗೃಹ ಜ್ಯೋತಿ ಇರ್ಬೋದು, ಇತರೆ ಇಲೆಕ್ಟ್ರಿಸಿಟಿ ಬಿಲ್ಗಳು ಹೊರೆಯಾಗುವಂಥ ಎಲ್ಲ ಸಾಧ್ಯತೆಗಳಿದ್ದು, ಹಾಗಾಗಿ ಕೂಡಲೇ ಈ ಕಾನೂನನ್ನು ತಕ್ಷಣ ಸರ್ಕಾರದವರು ಇದನ್ನು ನಿಲ್ಲಿಸಿ ಖಾಸಗಿಯವರನ್ನು ಹೊರದಬ್ಬಿಸಿ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕೆಂದು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಅದರ ಜೊತೆಗೆ
ಇನ್ನೂ ಹಲವಾರು ವಿಚಾರಗಳು ಇವತ್ತು ಅತ್ಯಂತ ಬರಗಾಲ ಇದೆ. ಬರಗಾಲದಲ್ಲಿ ರೈತರಿಗೆ ಸಬ್ಸಿಡಿ ಅಥವಾ ಇತರೆ ಬೀಜ ಗೊಬ್ಬರಗಳ ಸಮಸ್ಯೆ ಕೊರತೆ ಇದ್ದು ಇವತ್ತು ಗೊಬ್ಬರದ ಸಮಸ್ಯೆ ಇದೆ. ಎಫ್ಐಡಿಯನ್ನು ನಿರ್ಮಿಸಿ ಅತಿಕ್ರಮಣದಾರರಿಗೆ ತುಂಬ ತೊಂದರೆಯಾಗುತ್ತದೆ. ಇವೆಲ್ಲ ಕಾನೂನುಗಳು ಇವೆಲ್ಲವನ್ನು ಸಡಿಲೀಕರಣಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.